ನಮಸ್ಕಾರ. ಯಾವ ರಾಶಿಯವರಿಗೆ ಯಾವಾಗ ಸಾವು ಬರುತ್ತೆ, ಯಾವ ವಯಸ್ಸಿನಲ್ಲಿ ಸಾವು ಬರುತ್ತೆ ಗೊತ್ತಾ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಸರ್ ನಮ್ಮದು ಈ ರಾಶಿ ನಕ್ಷತ್ರ, ನಮ್ಮದು ಈ ರಾಶಿ, ಯಾವ ವಯಸ್ಸಿನಲ್ಲಿ ನಾವು ಸಾಯ್ತೀವಿ, ಯಾವ ವಯಸ್ಸು ಬಂದಾಗ ನಾವು ಸಾಯ್ತೀವಿ, ಭವಿಷ್ಯ ಹೇಳೋಕ್ಕಾಗುತ್ತಾ ಅಂತ ಕೇಳ್ತಾ ಇರ್ತಾರೆ. ಎಷ್ಟೋ ಕಡೆ ಇಂಥವನ್ನೆಲ್ಲ ಕೇಳಿದ್ದೀವಿ ನಾವು. ಇಂಥ ವಯಸ್ಸು ಬಂದಾಗ ಇಂಥ ರಾಶಿ ನಕ್ಷತ್ರದವರಿಗೆ ಸಾವು ಬಂದ್ಬಿಡುತ್ತೆ ಅಂತ ಏನೇನೋ ಬಡ್ಕಂತಿರ್ತಾರೆ. ಹೇಳ್ತಾ ಇದ್ದೀನಿ ವೀಕ್ಷಕರೇ, ಸಾವು ಇವಾಗಲೇ ಬರುತ್ತೆ, ಇವತ್ತೇ ಬರುತ್ತೆ, ನಾಳೆನೇ ಬರುತ್ತೆ, ಇನ್ನೊಂದು ವಾರಕ್ಕೆ ಬರುತ್ತೆ, 15 ದಿನಕ್ಕೆ ಬರುತ್ತೆ, ತಿಂಗಳಿಗೆ ಬರುತ್ತೆ, ಇಂಥ ತಿಂಗಳು ಇಂಥ ವರ್ಷದಲ್ಲೇ ಸಾಯ್ತೀಯ ಅಂತ ಯಾರಿಗೂ ಹೇಳೋಕ್ಕಾಗಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ಏನು, ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನ, ಯಾವುದೇ ತಿಥಿ, ಯೋಗ, ಕರಣ, ಪಾದ ಯಾವುದನ್ನಾಗಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ ಈ 3ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಬಂದಾಗ ಕಾಯಿಲೆಗಳು ಉಲ್ಬಣ ಆಗುತ್ತವೆ, ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗುತ್ತವೆ. ಲಾಂಗ್ ಟರ್ಮ್ ಡಿಸೀಸಸ್, ಪದೇ ಪದೇ ಆಸ್ಪತ್ರೆಗೆ ಹೋಗೋದು, ಬೆಡ್ ರಿಡನ್ ಆಗೋದು, ಕಾಯಿಲೆಗಳು ಬರೋದು, ಆಕ್ಸಿಡೆಂಟ್ಸುಗಳಾಗೋದು, ಅಪಘಾತಗಳಾಗೋದು, ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಸರ್ಜರಿಗಳಾಗೋದು, ಗಂಡಾಂತರಗಳು ಅಂತ ಹೇಳ್ತೀವಿ. ಬಟ್ ಇಂಥ ದಿನವೇ ಸಾಯ್ತಾನೆ, ಇಂಥ ವಾರದಲ್ಲೇ ಸಾಯ್ತಾನೆ, ಇಂಥ ತಿಂಗಳದಲ್ಲೇ ಸಾಯ್ತಾನೆ, ಇಂಥ ವರ್ಷದಲ್ಲೇ ಸಾಯ್ತಾನೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಈ ಮನೆಗಳು 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ದುಸ್ಥಾನದ ಮನೆಗಳು. ಜೊತೆಗೆ 4ನೇ ಮನೆ, 10ನೇ ಮನೆ, 4ನೇ ಮನೆ ಪಾತಾಳ, 10ನೇ ಮನೆ ಕರ್ಮ ಬಂದಾಗ ಕಾಯಿಲೆಗಳು ಉಲ್ಬಣ ಆಗ್ತವೆ. ಈ ರೀತಿ ಗಂಡಾಂತರಗಳು ಬರುತ್ತೆ. ಹುಷಾರಾಗಿರ್ರಿ ಅಂತ ಇಂಡಿಕೇಶನ್ಸ್ ಕೊಡುತ್ತೆ ಅಷ್ಟೇ ಹೊರತು. ಈಗ ಎಷ್ಟೋ ಜನ ಅನ್ಕೊಂಬಿಟ್ಟಿರ್ತಾರೆ, ಆಸ್ಪತ್ರೆಗಳಿಗೆ ಹೋಗ್ತಿರ್ತಾರೆ. ಆಸ್ಪತ್ರೆಗಳು ಹೋದಾಗ ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, MRI ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ರಿಪೋರ್ಟು ನಾರ್ಮಲ್ ಇರುತ್ತೆ. ಬಟ್ ಕಾಯಿಲೆ ವಾಸಿ ಆಗಬೇಕಲ್ಲ. ಹಂಗಾದರೆ ಡಾಕ್ಟ್ರುಗಳ ಹತ್ರ ಹೋಗಿ ಎಲ್ಲ MBBS MD ಮಾಡ್ಕೊಂಡಿರೋ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಟ್ಟು ಓದಿರೋ ಡಾಕ್ಟ್ರುಗಳ ಕೈಲೇ ಕಾಯಿಲೆಗಳು ವಾಸಿ ಮಾಡೋಕ್ಕಾಗಲ್ಲ ಅಂದರೆ ಜ್ಯೋತಿಷ್ಯಗಳು ವಾಸಿ ಮಾಡ್ತಾರಾ? ಸಾಧ್ಯನೇ ಇಲ್ಲ. ಆವಾಗ ಏನು ಅನಿಸ್ಬಿಡುತ್ತೆ ನಿಮಗೆ? ಅಲ್ಲೇ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದೀವಿ, MRI ಸ್ಕ್ಯಾನಿಂಗ್ ಮಾಡಿಸಿದ್ದೀವಿ, ಬ್ಲಡ್ ಟೆಸ್ಟು ರಿಪೋರ್ಟ್ ಎಲ್ಲ ನಾರ್ಮಲ್ಲು, ಕಾಯಿಲೆನೇ ವಾಸಿ ಆಗ್ತಿಲ್ಲ. ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಬಂದುಬಿಡುತ್ತೆ, ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಊಟದಲ್ಲಿ ಕೈ ಮದ್ದಾಗಿ ಕೊಟ್ಬಿಟ್ಟಿದ್ದಾರೆ, ಮಾಟ ಮಂತ್ರ ವಾಮಾಚಾರ ಪ್ರಯೋಗಗಳು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಮಗೆ ಅನಾರೋಗ್ಯದ ಸಮಸ್ಯೆ ವಾಸಿ ಆಗ್ತಿಲ್ಲ. ಈ ಥರದ್ದೆಲ್ಲ ತಿಳ್ಕೊಂಬಿಡ್ತೀರ ನೀವು. ಹೇಳ್ತಾ ಇದ್ದೀನಲ್ಲ, 40% ಅಷ್ಟೇ ಜ್ಯೋತಿಷ್ಯ ವರ್ಕ್ ಆಗೋದು, ಇನ್ನು 60% ನಿಮ್ಮ ಕೈನಲ್ಲೇ ಇರುತ್ತೆ, ವಿಧಿ ಕರ್ಮದ ಕೈನಲ್ಲಿರುತ್ತೆ. ಅದು ಯಾರೂ ಏನೂ ಮಾಡೋಕ್ಕಾಗಲ್ಲ. ಭೂಮಿ ಮೇಲೆ ಬಂದಿದ್ದೀವಿ, ಎಲ್ಲರೂ ಒಂದಿನ ಸಾಯಲೇಬೇಕು. ಇರುವಾಗ ಏನು ಬರುತ್ತೋ ಅದನ್ನು ಅನುಭವಿಸ್ಬೇಕು, ಒಂದಿನ ಮಣ್ಣಿಗೆ ಹೋಗಲೇಬೇಕು. ಅರ್ಥ ಆಯ್ತಾ? ಇಲ್ಲಿ ಇಂಥ ದಿನವೇ ಸಾಯ್ತಾನೆ, ಈ ರಾಶಿಯವರು ಇಂಥ ವಯಸ್ಸಿನಲ್ಲೇ ಸಾಯ್ತಾರೆ ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಪ್ರಶ್ನೆಗಳೆಲ್ಲ ಕೇಳ್ತಿರ್ತಾರೆ, ನಮ್ಮದು ಈ ರಾಶಿ ನಕ್ಷತ್ರ, ಈ ರಾಶಿಯವರಿಗೆ ಇಂಥ ವಯಸ್ಸಿನಲ್ಲಿ ಸಾವು ಬಂದ್ಬಿಡುತ್ತೆ. ಇವೆಲ್ಲ ವರ್ಕ್ ಆಗಲ್ಲ ವೀಕ್ಷಕರೇ, ಸತ್ಯ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನಾರೋಗ್ಯದ ಸಮಸ್ಯೆ ಬಂತು ಅಂದರೆ ಮಹಾಮೃತ್ಯುಂಜಯ ಮಂತ್ರ ಪಠಣೆ ಮಾಡಿ, ದೇವ್ರ ಮಂತ್ರಗಳು ಪಠಣೆ ಮಾಡಿ ಅಷ್ಟೇ ಹೊರತು ಬೇರೆ ಇನ್ನೇನು ಮಿರಾಕಲ್ ಮಾಡೋಕ್ಕಾಗಲ್ಲ. ಡಾಕ್ಟ್ರುಗಳ ಹತ್ರ ಹೋಗಬೇಕು, ತೋರಿಸ್ಕೊಬೇಕು, ಕಾಯಿಲೆ ವಾಸಿ ಮಾಡಿಸ್ಕೊಬೇಕು. ವಾಸಿ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಕರ್ಮಗಳು ಅನುಭವಿಸ್ಲೇಬೇಕು ಪ್ರತಿಯೊಬ್ಬ ಮನುಷ್ಯನು. ನಮಸ್ಕಾರ.